ಇನ್ನು ಕಬ್ಬಿಗೆ ದರ ನಿಗದಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಈಗಾಗಲೇ ಹೋರಾಟವನ್ನ ಮಾಡುತ್ತಿದ್ದಾರೆ. ಕಬ್ಬಿನ ಬೆಲೆ ನಿಗದಿಗಾಗಿ ರೈತರ ಹೋರಾಟ ವಿಚಾರ. ದರ ನಿಗದಿಗೆ ಸಿಎಂಗೆ ಪರಮಾಧಿಕಾರವನ್ನ ಕ್ಯಾಬಿನೆಟ್ ಕೊಟ್ಟಿದೆ ಅನ್ನೋ ಮಾಹಿತಿ. ಸಿಎಂ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಚಿವ ಸಂಪುಟ ಸಭೆಯಲ್ಲಿ ರೈತರ ಹೋರಾಟದ ಕುರಿತು ಚರ್ಚೆಯನ್ನ ಮಾಡಲಾಗಿದೆ. ಪ್ರಮುಖವಾಗಿ ಕಬ್ಬಿನ ಬೆಲೆಯ ಕುರಿತು ಚರ್ಚಿಸಿದ್ದಾರೆ. ಚರ್ಚೆಯ ಬಳಿಕ ದರ ನಿಗದಿ ವಿಚಾರದಲ್ಲಿ ನಿರ್ಣಯ. ಸಿಎಂ ಅವರಿಗೆ ಪರಮಾಧಿಕಾರವನ್ನ ನೀಡಿ ಸಂಪುಟದಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. ಬೆಲೆ ನಿಗದಿ ವಿಚಾರ ಸಿಎಂ ಸಿದ್ದರಾಮಯ್ಯನವರ ಅಂಗಳಕ್ಕೆ ಈಗಾಗಲೇ ಸಿಎಂ ಅವರು ಕೂಡ ರೈತರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟರು. ಕೇಂದ್ರ ಸರ್ಕಾರ ಈ ಕುರಿತು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಿದೆ, ಆದರೂ ಕೂಡ ರಾಜ್ಯ ಸರ್ಕಾರದಿಂದ ಏನು ಸಾಧ್ಯನೋ ಅದನ್ನು ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ರು. ಸಚಿವ ಎಚ್.ಕೆ. ಪಾಟೀಲ್ ಅವರು ಕೂಡ ರೈತರನ್ನ ಭೇಟಿಯಾಗಿ ಸಂಧಾನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆದರೆ ಸಂಧಾನ ವಿಫಲವಾಯಿತು. ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಮುಖ ಚರ್ಚೆಯಾಗಿದ್ದು ರೈತರ ಈ ಹೋರಾಟ. ಪ್ರತಿ ಟನ್ಗೆ 3,500 ರೂಪಾಯಿಯನ್ನ ನಿಗದಿ ಮಾಡಬೇಕು ಅಂತ ಹೇಳಿ ರೈತರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಇದೀಗ ಆ ವಿಚಾರ ಸಿಎಂ ಸಿದ್ದರಾಮಯ್ಯನವರ ಅಂಗಳದಲ್ಲಿ ಇದೆ. ಹಾಗಾಗಿ ಅವರು ಏನ್ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋ ಕುತೂಹಲವೂ ಕೂಡ ಮನೆ ಮಾಡಿದೆ. ಇನ್ನು ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಿಎಂ ಸಭೆ ನಡೆಸ್ತಾರೆ. ಕ್ಯಾಬಿನೆಟ್ನಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ವಿಜಯೇಂದ್ರ ಬಗ್ಗೆ ಸ್ವಲ್ಪ ಗರಂ ಆಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರಂತೆ. ರೈತರನ್ನ ವಿಜಯೇಂದ್ರ ಎತ್ಕಡ್ತಾ ಇದ್ದಾರೆ ಅಂತ ಹೇಳಿ ಸಿಎಂ ಮಾತಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ. ನಾಳೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ಕೂಡ ಮಾಡೋದ್ರ ಬಗ್ಗೆನೂ ಕೂಡ ಕ್ಯಾಬಿನೆಟ್ನಲ್ಲಿ ತೀರ್ಮಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಸಂದರ್ಭದಲ್ಲಿ ಕ್ಯಾಬಿನೆಟ್ ಇವತ್ತೇನು ನಡೀತಾ ಇತ್ತು ಆವಾಗ ಈ ರೈತರ ವಿಚಾರ ಕೂಡ ಬಂತು ಚರ್ಚೆಗೆ. ಹೀಗೆ ನೆನ್ನೆ ಎಚ್.ಕೆ. ಪಾಟೀಲ್ ಅವರು ಕೂಡ ಹೋಗಿ ಮಾತುಕತೆಯನ್ನು ನಡೆಸ್ಕೊಂಡು ಬಂದರು. ಬಟ್ ಸಂಧಾನ ವಿಫಲವಾಗಿದೆ. ಹಾಗಾಗಿ ಸಿಎಂ ಮಾತಾಡಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಗಳಾಯಿತು. ಬಟ್ ಮೊದಲಿಗೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ಮಾಡೋಣ ಅನ್ನುವಂಥದ್ರ ಬಗ್ಗೆ ಸಿಎಂ ಕೂಡ ತೀರ್ಮಾನ ಮಾಡಿದ್ದಾರೆ. ಅದರಂತೆ ನಾಳೆ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆಗೆ ಮಾತಾಡ್ಲಿಕ್ಕಿದ್ದಾರೆ. ಅದ್ರ ಜೊತೆಗೆ ವಿಜಯೇಂದ್ರ ಈಗ ಅಲ್ಲಿ ಹೋಗಿ ಅವರಾತ್ರಿ ಧರಣಿ ಮಾಡೋದು, ಅಲ್ಲೇ ಹೋಗಿ ಮಲಗಿದ್ದು ಇದೆಲ್ಲವನ್ನೂ ಕೂಡ ಸಿಎಂ ಗಮನಿಸಿದ್ದಾರೆ. ಹಾಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಹೇಳಿದರೆ ಇವರೆಲ್ಲರೂ ಎತ್ಕಟ್ಟೋ ಕೆಲಸ ಮಾಡ್ತಾ ಇದ್ದಾರೆ, ವಿಜಯೇಂದ್ರ ರೈತರನ್ನ ಎತ್ಕಟ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಅಂತೇಳಿ ಸ್ವಲ್ಪ ಗರಂ ಆಗಿ ಮಾತಾಡಿದ್ದಾರೆ. ಇನ್ನು BY ವಿಜಯೇಂದ್ರ ಅವರಿಗೆ ಅಮಿತ್ ಶಾ ಅವರು ಕರೆ ಮಾಡಿಲ್ಲ. ರೈತರ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಅಮಿತ್ ಶಾ ಅವರು ವಿಜಯೇಂದ್ರ ಅವರಿಗೆ ಕರೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅವರು ಕರೆ ಮಾಡಿಲ್ಲ. ರೈತರ ಹೋರಾಟದ ಬಗ್ಗೆ ಅಮಿತ್ ಶಾ ಮಾಹಿತಿ ಪಡೆದಿಲ್ಲ. ಇವರೇ ಯಾರೋ ಕರೆ ಮಾಡಿ ನಾಟಕ ಮಾಡಿದ್ದಾರೆ ಅಂತ ಹೇಳಿ BY ವಿಜಯೇಂದ್ರ ಅವರ ಕಾಲೆಳೆದಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಪ್ರೀತಮ್ ಗೌಡನೋ ಅಥವಾ ಇನ್ಯಾರೋ ಕರೆ ಮಾಡಿ ಮಾತನಾಡಿದ್ದಾರೆ. ನಾನು ಹೋಗಿ ಸುಳ್ಳು ಹೇಳುವ ಮಗ ಅಲ್ಲ ಅಂತ ಹೇಳಿದ್ದಾರೆ ಯತ್ನಾಳ್. जी प्रणाम सर, थैंक यू, प्रणाम सर, थैंक यू सर, थैंक यू। हाँ सर, इधर बेलगाम में प्रोटेस्ट चल रहा है सर फार्मर्स का. पिछले 6 दिन से उन्हीं के साथ हूँ सर, कल से. यस सर, थैंक यू सर, आपका आशीर्वाद सर. ವಿಜೇಂದ್ರ ಹೋಗಿ ಊದಿ ಒಂದು ರಾತ್ರಿ ಮಕ್ಕೊಂಡಾನ. ಅಮಿತ್ ಶಾ ಅವ್ರ ಫೋನ್ ಬಂದಿತ್ತು, ಏನು ಪ್ರೀತಮ್ ಗೌಡನ್ನೇ ನೀ ಅಲ್ಲಿ ಮಾತಾಡು, ನಾ ಇಲ್ಲಿ ಮಾತಾಡ್ತೀನಿ. ಆ ರುದ್ರೇಶ ತಮೇಶ್ ಗೌಡ ನೀ ಒಳಗೆ ಕೂತು ಹಲೋ ಮೈ ಅಮಿತ್ ಶಾ ಬಾತ್ ಕರ. हाँ बोलिए सर, आई एम थैंक यू सर, थैंक यू सर. 6 दिन से मैं ये फार्मर के साथ हैं. ರೈತರ ಕಬ್ಬಿನ ಬಗ್ಗೆ ಚರ್ಚೆ ನಡೆಸಿದ ಅಮಿತ್ ಶಾ ಢಣ್ 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 ಹೊಡಿಲಕತ್ತೀರಪ್ಪ. ಅದೇನು ರೈತರ ಸಮಸ್ಯೆನೂ ಕೇಳಲ್ಲ, ಚಂಡ್ ಕೇಳಲ್ಲ. ಅವ ಒಳಕೊತ್ತು ಯಾವ ಮಾತಾಡೋನೋ ಗುರ್ತಿಲ್ಲ. ಅವ್ರು ಅಮಿತ್ ಶಾ ಅಂತರೂ ಅಲ್ಲ. ಈಗ ಅಲ್ಲಿ ಹೋಗಿ ವಿಜೇಂದ್ರ ಬಂದಾರೆ, ಭಯಂಕರ ಡಿಮಾಂಡ್ ಆದರು. ರಾತ್ರಿ ರೈತ ನಾಯಕ ಆಗ್ಯಾನ, ಹ್ಯಾಂಗೆ ಮಾಡಿದ್ರು ಎತ್ತ ನಮ್ಮ ಅಭಿಮಾನಕ್ಕೆ ಫೋನ್ ಮಾಡ್ತಾರೆ. ನಾ ಹೋಗಿ ಸುಳ್ಳು ಹೇಳು ಮಗ ಅಲ್ಲ, ವಾಸ್ತವನ ಮಾತಾಡೋ. ನಿಮ್ಗೆ ಬರೀ ಇಂಥ ನಾಟಕ ಕಂಪ್ನಿ ಬೇಕಾಗಿದ್ದು ವಿಜೇಂದ್ರ ಹಿಡ್ಕೊಂಡು ಕೊಂಡಿರ್ಬೇಕಾಗಿತ್ತು. ಬಿಟ್ಟರೆ ಗೆರೆಕಿನ ಅವ್ರು ಸಂಜೆ ಮುಂದೆ ಇಲ್ಲೇ ಬಂದು ಮತ್ತು ಬರ್ತ್ಡೇ ಪಾರ್ಟಿ ಜೋರು ಆಚರಿಸಿ ಅಲ್ಲಿ ಮಕ್ಕೊಂಡಿದ್ದು. ತನ್ನ ಹುಟ್ಟುಹಬ್ಬ ಆಚರಣೆ ಮಾಡದಂಥ ಧೀಮಂತ ನಾಯಕ, ರೈತ ನಾಯಕ ವಿಜೇಂದ್ರ ಅವರಿಗೆ ಭಾರಿ ಬೆಂಬಲ, ಯತ್ನಾಳ್ಗೆ ಭಾರಿ ಹಿನ್ನಡೆ. ಹೊಡ್ರಿ ಡಮ್ಮ 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 ಡಮ್ ಹೊಡ್ಕೋತ ಹೋಗ್ರಿ, ನಮ್ಗೆ ಆಗೋದೈತಿ. ವಿಜೇಂದ್ರ ಒಂದು ರಾತ್ರಿಯಾಗ ರೈತ ನಾಯಕ ಆಗ್ಲಿಕ್ಕೆ ಆಗೋದಿಲ್ಲ. ವಿಜೇಂದ್ರ ಒಂದು ರಾತ್ರಿಯಾಗ ಆಗ್ತಿದ್ದಂದ್ರೆ ವಿದೇಶನಾಗ ಕಾಸ್ತಿ ಮಾಡ್ಯಾನವ. ಒಂದು 5 ಸಕ್ಕರೆ ಕಾರ್ಖಾನೆ ಮಾಡಿ ನೋಡಲಿ, 3,500 ಕೊಡ್ಲಿ ಅವ. ಈ ಬೆಳಗಾವ್ ಅಲ್ಲಿ ಕೆಲವೊಂದು ಮಾರಾಟಕ್ಕೆ ಅದಾವು, ಅದು ತೊಗೊಂಡು 3,500 ಕೊಡಲಿ. ಏನಲ್ಲ ಅಲ್ಲಿ ಮಾರಿಷಸ್ನ ದುಬೈ ಕಾಸ್ತಿ ಮಾಡ್ಯಾನ, ಮಲೇಷ್ಯಾದಾಗ ಯಾಕೆ ಮಾಡ್ಯಾನ? ರೈತನ ಮಗ ಅಲ್ಲ, ಎಮ್ಮೆ ಮಗ, ಮಂಡ್ಯನ ಮಗ, ಯಾವುದೋ ಮಗ ಅವ. ಅಲ್ಲಿ ಯಾಕೆ ಹೋದಪ್ಪ ದುಬೈದಾಗ ಯಾಕೆ ಆಸ್ತಿ ಮಾಡದ?